ಹಾಯ್ ಫ್ರೆಂಡ್ಸ್, ಪಲ್ಲವಿ ರಂಗೇಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ಒಂದು ನಮ್ಮ ಕ್ಲಸ್ಟರ್ ಲೆವೆಲ್ನಲ್ಲಿ ಆಚರಿಸಿದಂತಹ ಕಲಿಕಾ ಹಬ್ಬ ಇದರ ಬಗ್ಗೆ ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಬನ್ನಿ, ಏನಿದು ಕಲಿಕಾ ಹಬ್ಬ ಅಂತ ಕೇಳ್ತಿದ್ದೀರಾ? ಬನ್ನಿ, ಏನು ಕಲಿಕಾ ಹಬ್ಬ, ಏನು ಇದರ ಹಿನ್ನೆಲೆ, ಇದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಚೇರಿ, ಚನ್ನಪಟ್ಟಣ ತಾಲೂಕು, ಬೆಂಗಳೂರು ದಕ್ಷಿಣ ಜಿಲ್ಲೆ, ಸಮೂಹ ಸಂಪನ್ಮೂಲ ಕೇಂದ್ರ, ಹಕ್ಕೂರು, ಚನ್ನಪಟ್ಟಣ ತಾಲೂಕು, ಕ್ಲಸ್ಟರ್ ಹಂತದ FLN ಕಲಿಕಾ ಹಬ್ಬ 2025-26 ಇದನ್ನು ನಮ್ಮ ಹಕ್ಕೂರು ಕ್ಲಸ್ಟರಿನಲ್ಲಿ ಜನವರಿ 9ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ ಸ್ಥಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ, ಸಂತೆ ಮೊಗೇನಹಳ್ಳಿ. ನಮ್ಮ ಹಕ್ಕೂರು ಕ್ಲಸ್ಟರ್ CRPಗಳು ಆದಂತಹ ಶ್ರೀಯುತ ಅಪ್ಪಾಜಿ ಸರ್ ಅವರ ನೇತೃತ್ವದಲ್ಲಿ ಈ ಒಂದು FLN ಕಲಿಕಾ ಹಬ್ಬವನ್ನು ಕ್ರಿಯಾತ್ಮಕವಾಗಿ, ಸೃಜನಾತ್ಮಕವಾಗಿ ಮತ್ತು ಪರಿಣಾಮಕಾರಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಾಯಿತು. ಬನ್ನಿ, ಇನ್ನು ಹೆಚ್ಚು ತಡ ಮಾಡೋದು ಬೇಡ. ನಮ್ಮ ಈ ಒಂದು ಕಲಿಕಾ ಹಬ್ಬ, ಕಲಿಕಾ ಸುಗ್ಗಿ ಹೇಗೆ ಇತ್ತು, ನಮ್ಮ ಪುಟಾಣಿ ಮಕ್ಕಳ ಒಂದು ಸೃಜನಾತ್ಮಕತೆ, ಬಹುಮುಖ್ಯವಾಗಿ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನದ ಚಟುವಟಿಕೆಗಳ ಬಲವರ್ಧನೆಗೆ ಕಲಿಕಾ ಹಬ್ಬವು ಸಂತೋಷ ಹಾಗೂ ಅನುಭವಯುಕ್ತ ಕಲಿಕೆಯ ವಾತಾವರಣವನ್ನು ಪ್ರೇರೇಪಿಸುತ್ತದೆ ಎಂಬುದೇ ಈ ಒಂದು ಕಾರ್ಯಕ್ರಮದ ಬಹುಮುಖ್ಯ ಉದ್ದೇಶ. ಈ ಒಂದು ನಮ್ಮ ಹಕ್ಕೂರು ಕ್ಲಸ್ಟರ್ನ ಕಲಿಕಾ ಹಬ್ಬದಲ್ಲಿ ಮಕ್ಕಳು, ಶಿಕ್ಷಕರು, ಪೋಷಕರು ಹಾಗೂ ಸಮುದಾಯ ಒಟ್ಟಾಗಿ ಸೇರಿ ಮಕ್ಕಳಲ್ಲಿರ್ತಕ್ಕಂತಹ ಸುಪ್ತವಾಗಿ ಅಡಗಿರ್ತಕ್ಕಂತಹ ಪ್ರತಿಭೆಯನ್ನು ಯಾವ ರೀತಿ ಹೊರ ತರಲಾಯಿತು ಅನ್ನೋದನ್ನ ಬನ್ನಿ ಈಗ ನೋಡೋಣ. ನಮ್ಮ CRP ಅಪ್ಪಾಜಿ ಸರ್ ಅವರು ಕಾರ್ಯಕ್ರಮದ ರೂಪುರೇಷೆಯನ್ನು ಹಾಕ್ಕೊಂಡು ಕಾರ್ಯಕ್ರಮದ ಹಿಂದಿನ ದಿನ ಕೆಲವೊಂದು ಚಟುವಟಿಕೆಗಳ ಜಡ್ಜಸನ್ನು, ತೀರ್ಪುಗಾರರ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ರು. ಆ ಒಂದು ಸಭೆಯಲ್ಲಿ ಕಾರ್ಯಕ್ರಮಕ್ಕೆ ಏನೇನು ಸಿದ್ಧತೆಗಳು ಬೇಕು ಅನ್ನೋದನ್ನ ನಾವೆಲ್ಲರೂ ಆ ಶಾಲೆಯ ಶಿಕ್ಷಕರು ಮತ್ತು ಆ ಶಾಲೆಯ ಮುಖ್ಯ ಶಿಕ್ಷಕಿಯಾದಂಥ ಭಾಗ್ಯ ಮೇಡಮ್ ರವರು ಅವರ ಶಾಲೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವುದರಿಂದ ತುಂಬ ಚೆನ್ನಾಗಿ ಸಹಕಾರ ಮಾಡಿದ್ರು. ಹಿಂದಿನ ದಿನ ಆಗಮಿಸಿದ ಶಿಕ್ಷಕರೆಲ್ಲರೂ ಜೊತೆಗೂಡಿ ಬಲೂನ್ಗಳೆಲ್ಲನೂ ಪಂಪ್ ಮಾಡಿ ಕಟ್ಕೊಂಡು ಸ್ಟೇಜ್ಗೆ ಡೆಕೋರೇಟ್ ಮಾಡೋದಕ್ಕೆ ಎಲ್ಲ ಸೇರಿಕೊಂಡು ಸಿದ್ಧತೆಯನ್ನು ಮಾಡ್ಕೊಂಡ್ವಿ. ಬಲೂನ್ಗಳು ನೋಡೋದಕ್ಕೆ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದ್ದವು. ಯೆಲ್ಲೋ ಮತ್ತು ರೆಡ್ಡು, ಅದೇ ರೀತಿ ಬ್ಲೂ ಮತ್ತು ವೈಟ್ ಬಲೂನ್ಗಳು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದವು. ಅದೇ ರೀತಿ ನಮ್ಮ ಬಾಣಗಳ್ಳಿ ಶಾಲೆಯ ಪ್ರಕಾಶ್ ಸರ್ ಮತ್ತು ಅಂಬಡಳ್ಳಿ ಶಾಲೆಯ ತಬು ಮೇಡಮ್ ರವರಿಂದ ಬೋರ್ಡ್ಗಳನ್ನು ತುಂಬ ಚೆನ್ನಾಗಿ ಡೆಕೋರೇಟನ್ನು ಮಾಡಿದ್ರು. ನೋಡೋದಕ್ಕೆ ತುಂಬ ಆಕರ್ಷಣೀಯವಾಗಿ ಅವರ ಬರವಣಿಗೆ ತುಂಬ ಎದ್ದು ಕಾಣಿಸ್ತಾ ಇತ್ತು. ಡ್ರಾಯಿಂಗು ಕೂಡ ತುಂಬ ಚೆನ್ನಾಗಿತ್ತು. ಬನ್ನಿ, ಈಗ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾ ಇದೆ. ನಾನು ಬಂದೆ, ನಮ್ಮ ಮಕ್ಕಳೆಲ್ಲ ಬಂದಿದ್ರು. ನಾನು ಬರುವಷ್ಟರಲ್ಲಿ ಅವ್ರನ್ನೆಲ್ಲ ಮಾತಾಡಿಸ್ದೆ. ಮತ್ತು ನೋಡಿ, ನಮ್ಮ ಮೊಗಳಿ ಶಾಲೆ ಹೆಣ್ಮಕ್ಳು ಕರಗವನ್ನು ರೆಡಿ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ, ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ರು. ಸೊ ನಾವು ಒಂದು ರೌಂಡು ಪ್ರೊಸೆಸಿಂಗ್ ಹೋಗಿದ್ವಿ ದೇವಸ್ಥಾನದ ಹತ್ರ. ಮೇನ್ ಗೆಸ್ಟಾಗಿ ಇಲ್ಲಿ ಕೂಡ್ಲೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಅಭಿವೃದ್ಧಿ ಅಧಿಕಾರಿಗಳು ಬಂದಿದ್ದರು. ಸೊ ಅವರನ್ನು ಸಹ ಪ್ರೊಸೆಸಿಂಗ್ ಕರ್ಕೊಂಡು ಅಲ್ಲಿ ಇರ್ತಕ್ಕಂತಹ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರಕ್ಕೆ ಮಕ್ಕಳನ್ನು ತುಂಬ ಶಿಸ್ತಾಗಿ ನಮ್ಮ ಅಪ್ಪಾಜಿ ಸರು ಮತ್ತು ನವೀನ್ ಸರು ತುಂಬ ಶಿಸ್ತಿನಿಂದ ನಾವೆಲ್ಲರೂ ಸೇರಿ ಟೀಚರ್ಸು ಮಕ್ಕಳನ್ನು ದೇವಸ್ಥಾನದ ಹತ್ರ ಕರ್ಕೊಂಡೋದ್ವಿ. ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ, ನಮ್ಮ ಎಲ್ಲ ಶಾಲೆಯ, ನಮ್ಮ ಹಕ್ಕೂರು ಕ್ಲಸ್ಟರ್ಗೆ ವ್ಯಾಪ್ತಿಗೆ ಸೇರಿದಂತಹ ಎಲ್ಲ ಶಾಲೆಯಿಂದನೂ ಸಹ ಆಯ್ದ ಕೆಲವೊಂದು ಮಕ್ಕಳನ್ನು ಟೀಚರ್ಸ್ಗಳು ಕರ್ಕೊಂಡು ಬಂದಿದ್ದರು. ಸೊ ಎಲ್ಲರೂ ಒಟ್ಟಾಗಿ ನಾವು ಸಂತೆ ಮೊಗೇನಹಳ್ಳಿ ಗ್ರಾಮದಲ್ಲಿರ್ತಕ್ಕಂತಹ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ.
ವಿವಿಧ ಶಾಲೆಗಳಿಂದ ಆಗಮಿಸಿದಂತಹ ಎಲ್ಲ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಕೂಡ ಇದ್ದರು. ನೋಡಿ ಇಲ್ಲಿ ಕರಗವನ್ನು ಓದ್ತಿರ್ತಕ್ಕಂಥ ಮಕ್ಕಳನ್ನು ಜೊತೆಗೆ ಕರ್ಕೊಂಡು ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ, ಯಾವುದೇ ವಿಘ್ನಗಳು ಬರದಂತೆ ಯಶಸ್ವಿಯಾಗಲಿ ಅಂತೇಳಿ ನಾವು ದೇವರ ದರ್ಶನವನ್ನು ಮಾಡಿಕೊಂಡ್ವಿ. ಮಕ್ಕಳೆಲ್ಲರೂ ಕೂಡ ದೇವರ ದರ್ಶನವನ್ನು ಪಡ್ಕೊಂಡ್ರು. ನಂತರ ನಮ್ಮ ಅಂಬಡಳ್ಳಿ ಶಾಲೆಯ ಶ್ರೀಯುತ ಶಿವಸ್ವಾಮಿ ಸರ್ರವರು ಎಲ್ಲ ಮಕ್ಕಳಿಗೂ ಸಹ ದೇವರ ಒಂದು ಪ್ರಸಾದವಾಗಿ ರಸಾಯನವನ್ನು ಕೊಟ್ಟರು. ನೋಡಿ, ನಾವು ಲೇಡೀಸ್ ಟೀಚರ್ಸ್ ಎಲ್ಲರೂ ಗೊತ್ತಲ್ಲ, ಎಲ್ಲೇ ಸೇರಿದ್ರು ನಾವು ಒಂದು ಸೆಲ್ಫಿಯನ್ನು ತೊಗೊಂಡ್ವಿ. ನೋಡಿ, ನಮ್ಮ ಮಕ್ಕಳ ಜೊತೆನೂ ಸಹ ನಾನೊಂದು ಫೋಟೋವನ್ನು ಅಲ್ಲಿ ತಗೊಂಡ್ವಿ. ನೋಡಿ, ಮಕ್ಕಳನ್ನು ಕರಗವನ್ನು ಮಾಡ್ಕೊಂಡಿರ್ತಕ್ಕಂಥ ಮಕ್ಕಳನ್ನೆಲ್ಲನೂ ನಿಲ್ಲಿಸಿ ಸಾಲಾಗಿ ನಾವು ಒಂದು ವಿಡಿಯೋವನ್ನು ಅಲ್ಲಿ ಮಾಡಿಕೊಂಡು ಮತ್ತೆ ನಾವು ಶಾಲೆಯ ಹತ್ತಿರ ವಾಪಸ್ಸಾದ್ವಿ. ನೋಡಿ, ಇದು ನಮ್ಮ ಕಲಿಕಾ ಹಬ್ಬದ ಒಂದು ಸ್ಟೇಜು. ಮೇಲೆ ತುಂಬ ವಿಶಾಲವಾಗಿ ಜಾಗ ಇತ್ತು, ಹಾಗಾಗಿ ಅಲ್ಲೇ ನಾವು ಸ್ಟೇಜನ್ನು ಮಾಡ್ಕೊಂಡ್ವಿ. ಇವರೇ ನಮ್ಮ CRP ಸರ್ರವರಾದಂತಹ ಶ್ರೀಯುತ ಅಪ್ಪಾಜಿ ಸರ್ರವರು ಎಲ್ಲ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿದರು. ಆ ಶಾಲೆಯ ಶಿಕ್ಷಕರಾದಂತಹ ಶ್ರೀಯುತ ನವೀನ್ ಸರ್ರವರು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳನ್ನು ಸಹೃದಯದಿಂದ ನಮ್ಮ ಅಪ್ಪಾಜಿ ಸರ್ರವರು ಸ್ವಾಗತಿಸಿದರು. ಅದೇ ರೀತಿ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು. ಮಕ್ಕಳ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭವಾಯಿತು. ಮತ್ತು ಮುಖ್ಯ ಅತಿಥಿಗಳ ಭಾಷಣವಾಗಿ ಪ್ರಮುಖವಾಗಿ ಕೂಡ್ಲೂರು ಪಂಚಾಯಿತಿಯ PDO ಸರ್ರವರು ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದರು. ಅದೇ ರೀತಿ ಆ ಗ್ರಾಮದ ಹಿರಿಯರು ಸಹ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದರು. ಸೊ ಟೈಮ್ ಆಗುತ್ತೆ, ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಬೇಕು ಅಂತೇಳಿ ಅದೇ ವೇಳೆ ಹಾಜರಿದ್ದ ಎಲ್ಲ ಅತಿಥಿಗಳಿಗೆ ಮತ್ತು ಶಿಕ್ಷಕರಿಗೆ ಮಿಕ್ಸ್ಚರು, ಸ್ವೀಟು, ಹಾಗೆ ಬಿಸಿ ಬಿಸಿ ಚಹಾ ಕೂಡ ಬಂತು. ಹಾಗೆ ಕಾರ್ಯಕ್ರಮದ ಸ್ಟೇಜ್ ಪ್ರೋಗ್ರಾಮನ್ನು ಬೇಗ ಮುಗಿಸ್ಬೇಕಾಯಿತು, ಏಕೆಂದರೆ ಮಕ್ಕಳೆಲ್ಲರೂ ಕಾಯ್ತಾಯಿದ್ರು. ಸೊ ಹಾಗಾಗಿ ಬೇಗ ಮುಗಿಸಿ ಈಗ ನಮ್ಮ ಒಂದು ಕಲಿಕಾ ಹಬ್ಬ ಸ್ಟಾರ್ಟ್ ಆಗ್ತು. ಈ ಒಂದು ಕಲಿಕಾ ಹಬ್ಬದಲ್ಲಿ ಪ್ರಮುಖವಾಗಿ 7 ಕಾರ್ನರ್ಗಳನ್ನು ಮಾಡ್ಕೊಂಡಿದ್ವಿ. ಅದರಲ್ಲಿ ಬಹುಮುಖ್ಯವಾಗಿ ಇದು ಕೈ ಬರಹ. ಇದಕ್ಕೆ ನನ್ನ ಮತ್ತು ಸಾದರಹಳ್ಳಿ ಶಾಲೆಯ ವರಲಕ್ಷ್ಮಿ ಮೇಡಮ್ನ ಜಡ್ಜಸ್ ಆಗಿ ಹಾಕಿದರು. ಅದೇ ರೀತಿ ಇದು ವಿದ್ಯಾರ್ಥಿ ಮತ್ತು ಪೋಷಕರ ನಡುವಿನ ಸಹ ಸಂಬಂಧ, ಅದಕ್ಕೆ ಸಂಬಂಧಪಟ್ಟಂಥ ಆಟಗಳನ್ನು ನಮ್ಮ ನವೀನ್ ಸರ್ ಆಡಿಸ್ತಾಯಿದ್ರು. ನೋಡಿ, ಇದು ಇಲ್ಲಿ ಗಟ್ಟಿ ಓದು ಮತ್ತು ಚಿತ್ರ ನೋಡಿ ವಿವರಿಸುವುದು 2 ಕಾರ್ನರ್ಗಳು ಒಟ್ಟಿಗೆ ನಡೀತಾ ಇತ್ತು. ಇಲ್ಲಿ ನೋಡಿ, ಬಹುಮುಖ್ಯವಾಗಿ ಮಕ್ಕಳಿಗೆ ತುಂಬ ಒಂದು ಚಿತ್ರವನ್ನು ಬಿಡಿಸುವಂತಹ ಒಂದು ಸೃಜನಾತ್ಮಕತೆ ಈ ಒಂದು ಕಾರ್ನರಲ್ಲಿ ಎದ್ದು ಕಾಣ್ತಾ ಇತ್ತು. ಅದು ಯಾವುದಪ್ಪ ಅಂತ ಅಂದರೆ ಆರೋಗ್ಯ ಮತ್ತು ಪೌಷ್ಟಿಕತೆ ಅಂತೇಳಿ ಮಕ್ಕಳು ತಮ್ಮ ವಿವಿಧ ರೀತಿಯ ಧಾನ್ಯಗಳನ್ನು, ತರಕಾರಿಗಳನ್ನು ತಂದು ಅದನ್ನು ರಂಗೋಲಿಯ ರೂಪದಲ್ಲಿ, ಚಿತ್ರಗಳ ರೂಪದಲ್ಲಿ ಬಿಡಿಸಿ ಅಲ್ಲಿ ತುಂಬ ಚೆನ್ನಾಗಿ ಮಕ್ಕಳು ಡೆಕೋರೇಟನ್ನು ಮಾಡಿದರು. ಅಲ್ಲಿ ಇರ್ತಕ್ಕಂಥ ಜಡ್ಜಸ್ಗಳು ಆ ಒಂದು ಧಾನ್ಯಗಳಿಂದ ನಮಗೇನು ಸಿಗುತ್ತೆ, ತರಕಾರಿಯಿಂದ ಏನು ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಕ್ಕಳಲ್ಲಿರ್ತಕ್ಕಂತಹ ಆಹಾರದಲ್ಲಿರ್ತಕ್ಕಂತಹ ಪೌಷ್ಟಿಕಾಂಶದ ಬಗ್ಗೆ ಮಕ್ಕಳನ್ನು ಪ್ರಶ್ನೆಗಳನ್ನು ಕೇಳ್ತಾಯಿದ್ರು. ಇದು ವಿದ್ಯಾರ್ಥಿಗಳಲ್ಲಿ ಉತ್ತಮ ಆರೋಗ್ಯ ನಿರ್ವಹಣೆಗಾಗಿ ಉತ್ತಮ ಪೌಷ್ಟಿಕಾಂಶ ಆಹಾರದ ಒಂದು ಅಗತ್ಯತೆಯ ಬಗ್ಗೆ ಸಂಬಂಧಿಸಿದಂಥ ಚಟುವಟಿಕೆ ಇದಾಗಿತ್ತು. ಮಕ್ಕಳು ಧಾನ್ಯಗಳಿಂದ, ತರಕಾರಿಗಳಿಂದ ಬಿಡಿಸಿದಂತಹ ಚಿತ್ರಗಳು ತುಂಬ ಚೆನ್ನಾಗಿತ್ತು. ಅದೇ ರೀತಿ ಇಲ್ಲಿ ನೋಡಿ, ಸಂತಸದಾಯಕ ಗಣಿತ ನಮ್ಮ ಮಂಜುನಾಥ್ ಸರ್, ಅಂಬಡಳ್ಳಿ ಶಾಲೆಯ ಮಂಜುನಾಥ್ ಸರ್ ಅವರು ಮಕ್ಕಳಿಗೆ ವಿವಿಧ ರೀತಿಯ ಮನರಂಜನೆಯ ಆಟಗಳನ್ನು ಆಡಿಸ್ತಾಯಿದ್ರು. ಈ ಕಡೆ ನಮ್ಮ ನವೀನ್ ಸರ್ ಕೂಡ ಪೋಷಕರಿಗೆ ವಿವಿಧ ರೀತಿಯ ಕೆಲವೊಂದು 3ರಿಂದ 4 ರೀತಿಯ ಆಟಗಳನ್ನು ಮಕ್ಕಳ ಜೊತೆಗೂಡಿ ಆಡಿಸ್ತಾಯಿದ್ರು. ಇಲ್ಲಿ ಕತೆ ಹೇಳುವುದು ನಮ್ಮ ಪಾಪಣ್ಣ ಸರ್ ಮತ್ತು ರುದ್ರೇಶ್ ಸರ್ ಅವರು ಜಡ್ಜಸ್ ಆಗಿ ಹಾಕಿದ್ರು. ಮಕ್ಕಳು ತುಂಬ ಚೆನ್ನಾಗಿ ತಮ್ಮ ಮಾತೃಭಾಷೆಯಲ್ಲಿ ಕಥೆಯನ್ನು ತಮ್ಮದೇ ಆದಂತಹ ರೀತಿಯಲ್ಲಿ ಅದನ್ನು ವ್ಯಕ್ತಪಡಿಸಿ ಹೇಳ್ತಾಯಿದ್ರು. ತುಂಬ ಚೆನ್ನಾಗಿ ಇತ್ತು.
ಮಕ್ಕಳು ನೋಡಿ ಇನ್ನು ಕಥೆಯನ್ನು ತುಂಬ ಸೊಗಸಾಗಿ ನೋಡಿ, ಇದು 1ನೇ ತರಗತಿಯ ಮಗು ಯುವರಾಜ್ ಅಂತೇಳಿ ಆ ಕಥೆಯನ್ನು ಹೇಳ್ತಿದ್ದಾನೆ. ಇಲ್ಲಿ ಗೆದ್ದಂತಹ ವಿವಿಧ ಆಟಗಳಲ್ಲಿ ಗೆದ್ದಂತಹ ಪೋಷಕ ಮತ್ತು ಮಕ್ಕಳಿಗೆ ಅಲ್ಲೇ ನಮ್ಮ ನವೀನ್ ಸರ್ ಅವರು ಬಹುಮಾನವನ್ನು ಅಲ್ಲೇ ವಿತರಿಸ್ತಿದ್ದಾರೆ ಟೀಚರ್ಸ್ಗಳಿಂದ. ನೋಡಿ, ಇದು ಕೈ ಬರಹದ ಒಂದು ಕಾರ್ನರು. ಸಮಯ 1 ಗಂಟೆ ಆಗ್ತಿದ್ದಂಗೆ ಎಲ್ಲ ಮಕ್ಕಳಿಗೂ ಅಪ್ಪಾಜಿ ಸರ್ ಅವರು ಅಲ್ಲೇ ಅನೌನ್ಸ್ ಮಾಡ್ತಾಯಿದ್ರು. ಮಕ್ಕಳೆಲ್ಲರೂ ಹ್ಯಾಂಡ್ ವಾಶ್ ಮಾಡಿಕೊಂಡು ಆ ಪ್ಲೇಟ್ ತೊಗೊಂಡು ಲೈಲಿಗೆ ತುಂಬ ಚೆನ್ನಾಗಿ ಊಟದ ವ್ಯವಸ್ಥೆಯನ್ನು ನಮ್ಮ ನವೀನ್ ಸರ್ ಮತ್ತು ಅಪ್ಪಾಜಿ ಸರ್ ಜೊತೆಗೂಡಿ ಮಾಡಿಸಿದ್ರು. ಪ್ಲ್ಯಾನ್ ಮಾಡಿಕೊಂಡು ತರಕಾರಿ ಪಲಾವ್ ಇತ್ತು. ಅದೇ ರೀತಿ ಮಕ್ಕಳಿಗೆಲ್ಲ ಸಿಹಿಯಾಗಿ ಜಾಂಗೀರನ್ನು ಕೊಟ್ಟರು. ಅದೇ ರೀತಿ ಬಜ್ಜಿ, ಬಿಸಿ ಬಿಸಿ ಬಜ್ಜಿ ಕೂಡ ಮಕ್ಕಳಿಗಿತ್ತು. ಚಟ್ನಿ ಕೂಡ, ಪಲಾವ್ಗೆ ಚಟ್ನಿ ಕೂಡ ಮಾಡಿಸಿದ್ರು. ಮಕ್ಕಳು, ಪೋಷಕರು ಮತ್ತು ಸಮುದಾಯದ ಕೆಲವು ಸದಸ್ಯರುಗಳು ಸಹ ಬಂದಿದ್ದರು. ಎಲ್ಲರೂ ಕೂಡ ಮಕ್ಕಳು ತುಂಬ ಚೆನ್ನಾಗಿ ಊಟವನ್ನು ಮಾಡಿದ್ರು. ಊಟದ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿತ್ತು. ನಾವು ಕೂಡ ಟೀಚರ್ಸು ಕೂಡ ಮಕ್ಕಳಿಗೆಲ್ಲ ಊಟ ನೀಡಾದ್ಮೇಲೆ ನಾವು ಸಹ ಕೂತ್ಕೊಂಡು ನಾವೂ ಅದೇ ರೀತಿ ಪಲಾವು, ಬಜ್ಜಿ, ಬಿಸಿ ಬಿಸಿ ಬಜ್ಜಿ ಮತ್ತು ಜಾಂಗೀರು ಎಲ್ಲವನ್ನು ಕೂತ್ಕೊಂಡು ಚರ್ಚೆ ಮಾಡಿಕೊಂಡು ಕಾರ್ಯಕ್ರಮದ ಬಗ್ಗೆ ಊಟವನ್ನು ಮಾಡಿದ್ವಿ. ಊಟ ತುಂಬ ಚೆನ್ನಾಗಿತ್ತು. ನೋಡಿ, ಇದು ಕತೆ ಹೇಳೋದ್ರಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿನಿ ತೇಜಸ್ವಿನಿ ಪ್ರೈಸನ್ನು ಪಡ್ಕೊಂಡ್ಳು. ಕಥೆಯನ್ನು ತುಂಬ ಚೆನ್ನಾಗಿ ಅಲ್ಲಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂತಹ ನಮ್ಮ BRP ಮೇಡಮ್ ಅವರಾದಂತಹ ಪುಷ್ಪ ಮೇಡಮ್ ಕೂಡ ತುಂಬ ಆಶ್ಚರ್ಯದಿಂದ ಮಗುವನ್ನೇ ನೋಡ್ತಾ ನಿಂತರು. ಕಥೆಯನ್ನು ತುಂಬ ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡಿದ್ಲು ಅವಳಿಗೆ ಪ್ರೈಸ್ ಕೂಡ ಫಸ್ಟ್ ಪ್ರೈಸ್ ಕೂಡ ಬಂತು. ಹೀಗೆ ಎಲ್ಲ 7 ಕಾರ್ನರ್ಗಳಲ್ಲೂ ಸಹ ಚಟುವಟಿಕೆ ಮುಕ್ತಾಯಗೊಂಡ ನಂತರ ಎಲ್ಲ ಜಡ್ಜಸ್ಗಳು ತಮ್ಮ ತೀರ್ಪನ್ನು ಅಂತಿಮಗೊಳಿಸಿದ ನಂತರ ಇಲ್ಲಿ ತರಗತಿವಾರು ಕಾರ್ನರ್ಗಳನ್ನು ನಡೆಸೋದ್ರಿಂದ ಆ ಒಂದು ತರಗತಿಯಲ್ಲಿ ಯಾವ ಮಗು ಹೆಚ್ಚು ಅಂಕವನ್ನು ಪಡೆದಿದೆ ಆ ಒಂದು ಮಗುವಿಗೆ ಇಲ್ಲಿ ಬಹುಮಾನವಾಗಿ ದೀಪಗಳನ್ನು ಮೊದಲೇ ತೋರಿಸಿದ್ವಿ. ವಿಡಿಯೋದಲ್ಲಿ ದೀಪಗಳು ತುಂಬ ಚೆನ್ನಾಗಿದ್ದು, ಸೊ ಮಕ್ಕಳ ಪೋಷಕರು ತುಂಬ ಖುಷಿ ಪಡ್ತಾರೆ, ನನ್ನ ಮಗು ದೀಪ ತಂದಿದೆ ಅಂತೇಳಿ ದೀಪವನ್ನು ಆಯ್ಕೆ ಮಾಡಿಕೊಂಡಿದ್ರು. ಪ್ರಥಮ ಸ್ಥಾನ ಪಡೆದಂಥ ಮಕ್ಕಳಿಗೆ ಸ್ವಲ್ಪ ದೊಡ್ಡದು, ದ್ವಿತೀಯ ಸ್ಥಾನ ಪಡೆದಂಥ ಮಕ್ಕಳಿಗೆ ಸ್ವಲ್ಪ ಚಿಕ್ಕ ದೀಪ, ಈ ರೀತಿ ದೀಪಗಳನ್ನು ಕೊಟ್ಟು ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯವನ್ನು ಮಾಡಿದ್ವಿ. ಒಟ್ಟಾರೆ ನಮ್ಮ ಕಾರ್ಯಕ್ರಮವು ತುಂಬ ಚೆನ್ನಾಗಿ ಬಂತು. ಎಲ್ಲ ಮಕ್ಕಳು, ಪೋಷಕರು ಕೂಡ ತುಂಬ ಖುಷಿ ಪಟ್ಟರು. ಇದುವರೆಗೂ ವಿಡಿಯೋವನ್ನು ನೋಡಿದ್ರಲ್ವ, ನಮ್ಮ ಒಂದು ಕಾರ್ಯಕ್ರಮ ಹೇಗಿತ್ತು ಅಂತ. ನಿಮ್ಮ ಮಕ್ಕಳು ಸಹ ಇದ್ದರೆ ಮುಂದಿನ ವರ್ಷ ನಮ್ಮ ಸರ್ಕಾರಿ ಶಾಲೆಗೆ ಸೇರಿಸಿ ನಮ್ಮ ಒಂದು ಸರ್ಕಾರಿ ಶಾಲೆಯ ದಾಖಲಾತಿಯನ್ನು ಹೆಚ್ಚಿಸಿ. ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಹೀಗೆ ಸಪೋರ್ಟ್ ಮಾಡಿ. ನಮಸ್ಕಾರ.